ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನಮ್ಮ ಯಜಮಾನ್ರಿಗೆ ಒಂದು ರಾಯಲ್ ಬುಲೆಟ್ ತೊಗೋಬೇಕು ಅಂತ ತುಂಬ ವರ್ಷದಿಂದ ಒಂದು ಕನಸಿತ್ತು. ಅದನ್ನು ತೊಗೊಂಡು ಓಡಿಸ್ಬೇಕು ಅಂತ. ಆದರೆ ಅವ್ರ ಕನಸು ನೆರವೇರ್ತಾ ಇರಲಿಲ್ಲ. ಹಾಗಾಗಿ ನಿನ್ನೆ ಬಂದು ಮೇ 21 ಅವ್ರ ಬರ್ತಡೇ. ಸೊ ಅವ್ರ ಬರ್ತಡೇ ಗಿಫ್ಟ್ ಕೊಡಬೇಕು ಅಂತ ಸರ್ಪ್ರೈಸಾಗಿ ಅವ್ರನ್ನ ರಾಜಾಜಿನಗರಲ್ಲಿರೋ ಒಂದು ಶಾಪ್ಗೆ ಕರ್ಕೊಂಡೋಗಿ ನಾನು ಈ ಒಂದು ಬುಲೆಟ್ನ ಅವ್ರಿಗೆ ಗಿಫ್ಟ್ ಕೊಟ್ಟೆ, ಬರ್ತಡೇ ಗಿಫ್ಟು. ಸೊ ಅವರಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ರು. ಯಾಕಂದರೆ ನಾನು ಬುಲೆಟ್ ಕೊಡಿಸೋ ವಿಷಯ ಅವ್ರಿಗೆ ಗೊತ್ತಿರಲಿಲ್ಲ. ಸರ್ಪ್ರೈಸಾಗಿ ಕರ್ಕೊಂಡು ಹೋದೆ. ಅಲ್ಲಿ ಗಾಡಿ ಯಾವ ಕಲರು ಏನು ಅಂತಲೂ ಗೊತ್ತಿರಲಿಲ್ಲ. ಗಾಡಿ ಕಲರ್ ಬಂದು ನಾನು ನನ್ನ ಮಗ ಹೋಗಿ ಚಾಯ್ಸ್ ಮಾಡಿ ಸೊ ಎಲ್ಲ ಸೆಲೆಕ್ಟಿವ್ ಮಾಡಿ ಬಂದಿದ್ವು. ಅದ್ರದ್ದು ಏನೇನಿದೆ ಅದು ಲೋನ್ದು ಡಾಕ್ಯುಮೆಂಟ್ಸ್ ಎಲ್ಲ ಮುಗಿಸಿ ಬಂದಿದ್ವು. ಸೊ ನೆನೆ ಹೋಗಿ ನಾವು ಕೀ ಹ್ಯಾಂಡ್ ಓವರ್ ತೊಗೊಂಡು ಗಾಡಿನ ಶೋರೂಮಿಂದ ಎತ್ಕೊಂಬಂದಿದ್ದು. ಬಟ್ ಯಜಮಾನ್ರಿಗಂತೂ ತುಂಬ ಖುಷಿ ಆಯಿತು ಗಾಡಿ ನೋಡಿ. ಸೊ ಅಲ್ಲಿ ಕೀ ತೊಗೊಂಡ್ಮೇಲೆ ಆ ಗಾಡಿನ ಒಂದು ಓಪನ್ ಮಾಡ್ಬೇಕಾದ್ರೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ನೋಡಬೇಕಾಯಿತು. ಸಿಕ್ಕಾಪಟ್ಟೆ ಸ್ಮೈಲ್ ಇತ್ತು. ತುಂಬ ಖುಷಿಪಟ್ಟರು ಅವರು. ಸೊ ಅವರು ತುಂಬಾ ಒಂದು ಸಂತೋಷಪಟ್ಟರು. ಸೊ ಆಮೇಲೆ ದೇವ್ರ ಹೆಸ್ರು ಹೇಳಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟ್ ಕೂಡ ಮಾಡಿದ್ರು. ಆಮೇಲೆ ಗಾಡಿ ಕಲರೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಸೊ ಒಂದು ಸಲ ಕೂತ್ಕೊಂಡು ಫೋಟೋಗೆ ಕೂಡ ಲುಕ್ ಕೊಟ್ಟರು. ಸೊ ನಾವು ಸುಮ್ಮನೆ ಇರ್ತೀವ, ನಾನು ನನ್ನ ಮಗಳು ಆ ಕಡೆ ಈ ಕಡೆ ಹೋಗಿ ನಿಂತ್ಕೊಂಡು ನಾವು ಕೂಡ ಫೋಸ್ ಕೊಟ್ವು. ಸೊ ಬುಲೆಟಲ್ಲ ಅಂತೂ ಅದು ಕೂತ್ಕೊಂಡು ಹೋಗೋ ಮಜಾನೇ ಮಜಾ ಅಂತ ಹೇಳ್ತಾರೆ. ಸೊ ಅದು ಯಜಮಾನ್ರಿಗೆ ತುಂಬ ಇಷ್ಟ. ಹಾಗಾಗಿ ನೋಡೋಣ ಇನ್ನು ಮುಂದೆ ಬುಲೆಟ್ ಸವಾರಿ ಹೇಗಿರುತ್ತೆ ನಮ್ಮದು ಅಂತ. ಅದ್ರ ಜೊತೆ ಆ ಶೋರೂಮ್ ಅವರೇ ನಮಗೆ ಕೇಕು ಕೂಡ ತರಿಸಿ ಕೊಟ್ಟರು. ಅಲ್ಲಿ ಕೇಕೆಲ್ಲ ಕಟಿಂಗ್ ಮಾಡಿ ಸೊ ಅಲ್ಲಿಂದನೇ ಬಂದು ಒಂದು ರಾಜಾಜಿನಗರಲ್ಲೇ ಒಂದು ದೇವಸ್ಥಾನ ಇದೆ, ಅನ್ನಪೂರ್ಣೇಶ್ವರಿ ಮತ್ತು ಗಣೇಶ ದೇವಸ್ಥಾನ ಎರಡು ಒಟ್ಟಿಗೆ ಇದೆ. ಆ ದೇವಸ್ಥಾನದಲ್ಲಿ ಬಂದು ನಾವು ಪೂಜೆ ಕೂಡ ಮಾಡಿಸಿದ್ವು. ಪೂಜೆ ನಿಜವಾಗ್ಲೂ ಆ ಪುರೋಹಿತರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಖುಷಿ ಆಯಿತು. ಯಾಕೆಂದರೆ ನಮ್ಮ ಕೈಲೂ ಕೂಡ ಅಕ್ಷತೆ ಕೊಟ್ಟು ಲಕ್ಷ್ಮಿ ಆಹ್ವಾನಯಾಮಿ, ಗಣೇಶ ಆಹ್ವಾನಯಾಮಿ ಅಂದ್ಕೊಂಡು ಎಲ್ಲ ದೇವ್ರನ್ನೂ ಒಂದು ಆಹ್ವಾನ ಮಾಡಿ ಆ ಒಂದು ಗಾಡಿಗೆ ನೀಟಾಗಿ ಒಂದು ನಿಂಬೆಹಣ್ಣು, ತೆಂಗಿನಕಾಯಿ, ಬೂದ್ಕುಂಬಳಕಾಯಲ್ಲೆಲ್ಲ ಒಂದು ನೀವಿಳಿಸಿ ಹೊಡೆದು ತುಂಬ ಚೆನ್ನಾಗಿ ಒಂದು ಪೂಜೆ ಮಾಡಿಕೊಟ್ರು. ಯಾಕೆಂದರೆ ನಾವು ಯಾವುದೇ ಒಂದು ವಾಹನ ತೊಗೊಂಡ್ರು ಫಸ್ಟು ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸಿ ದೇವರ ಒಂದು ಆಶೀರ್ವಾದ ತೊಗೊಂಡೇ ನಾವು ಶುರು ಮಾಡಬೇಕು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಖಂಡಿತ ಅದು 100ಕ್ಕೆ 100 ನಿಜ. ಸೊ ನಾವು ತಂದಿರೋ ಒಂದು ಶೋರೂಮ್ ಗಾಡಿನ ತೊಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿಸಿ ಆಮೇಲೆ ರೌಂಡ್ ಹಾಕೋಣ ಅಂದ್ಕೊಂಡು ಬಂದ್ವು. ಬಟ್ ಅವ್ರು ಪುರೋಹಿತರು ಪೂಜೆ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು. ಆ ಒಂದು ಬುಲೆಟ್ ಮೇಲೆ ಹೋಮ್ ಅಂತೆಲ್ಲ ಬರೆದು ಅರಿಶಿನ ಕುಂಕುಮ ಲೈಟ್ ಮಾಡಿದ್ರು. ಮತ್ತು ಇನ್ನೊಂದು ಮನೆಗೆ ಯಾವುದೇ ಒಂದು ಗಾಡಿ ಬರಬೇಕಾದ್ರೂ ಅದು ಲಕ್ ಅಂತಾರಲ್ಲ, ಸೊ ಇವತ್ತು ನಮ್ಮ ಮನೆಗೆ ಈ ಒಂದು ಬುಲೆಟ್ ಬಂದಿದೆ. ಸೊ ನೋಡಬೇಕಿದು ನಮಗೇನು ಲಕ್ ತಂದು ಕೊಡುತ್ತೆ ಅಂತ. ಸೊ ನಾನು ಕೂಡ ಹಾಗೆ ಒಂದು ರೌಂಡ್ ಓಡಿ ಬಂದೆ, ಮಗಳು ಕೂಡ ಒಂದು ರೌಂಡ್ ಹೋದ್ಲು. ಯಜಮಾನರು ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ರೌಂಡ್ ಹೋದರು. ಸೊ ನಿಮಗೇನು ಅನ್ನಿಸ್ತು ಬುಲೆಟ್ ಚೆನ್ನಾಗಿದೆ?